ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ನಲ್ಲಿ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇತ್ತು. ಈ ಕಡೆ ರೈತರು, ಆ ಕಡೆ ಸರ್ಕಾರ ಈ ಫಲವತ್ತಾದ ಭೂಮಿಯನ್ನು ನಾವು ಟೌನ್ಶಿಪ್ ಮಾಡಬೇಕು ಅನ್ನುವಂತಹ ಹಠ. ಆದರೆ ರೈತರು ನಾವು ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂತ ಹೋರಾಟ, ಜಗಳ ನಾವೆಲ್ಲ ನೋಡ್ತಾ ಇದ್ವಿ. ಈಗ ಸರ್ವೆಯವರು ಬಂದಿದ್ರು, ಸರ್ವೆ ಮಾಡ್ಲಿಕ್ಕೆ ಹೊರಟಿದ್ರು, ರೈತರು ಹಠ ಮಾಡಿದ್ರು, ಲಾಠಿ ಏಟು ತಿಂದರು. ತುಂಬ ಹೋರಾಟಗಳು, ರೈತರ ಪರ ಹೋರಾಟಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈಗ ರೈತರಿಗೆ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಬರ್ತಾ ಇದೆ ಈ ಬಿಡದಿಯ ಈ ಟೌನ್ಶಿಪ್ ಬಗ್ಗೆ? ಏನೆಲ್ಲ ಹೊಸ ನ್ಯೂಸ್ ಬರ್ತಾ ಇದೆ, ಹಾಗೆ ಹೈಕೋರ್ಟ್ ಏನು ಹೇಳ್ತಾ ಇದೆ, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತೋಗೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಡದಿಯ ಟೌನ್ಶಿಪ್ ತುಂಬ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇತ್ತು. ರೈತರಿಗೆ ಬಿಗ್ ರಿಲೀಫ್, ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿದೆ. ಈಗ ಕೆಲವೇ ಗಂಟೆಗಳ ಹಿಂದೆ ಈ ಒಂದು ಹೊಸ ನ್ಯೂಸ್ ಬರ್ತಾ ಇದೆ. ಇದರ ಬಗ್ಗೆ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ಅನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸರ್ಕಾರದ ನಿರ್ಧಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದ ರೈತರಿಗೆ ಇದು ಆರಂಭದ ಜಯ ಅಂತಾನೆ ಹೇಳ್ಬೋದು. ಅರ್ಜಿ ಸಂಬಂಧ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಂದಿದೆ. ಸ್ನೇಹಿತರೆ, ಬೆಂಗಳೂರು ನಗರದ ಹೊರವಲಯದಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸೋದಕ್ಕೆ ಸುಮಾರು 516 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. ಭೂಸ್ವಾಧೀನ ಪ್ರಶ್ನಿಸಿ ಹೊಸೂರು ಗ್ರಾಮದ 14 ರೈತರು ಸಲ್ಲಿಸಿರುವಂತಹ ಅರ್ಜಿ ಇಂದು ಹೈಕೋರ್ಟ್ ವಿಚಾರಣೆ ನಡೆಸಿದ್ದು ಮಹತ್ವದ ತೀರ್ಪನ್ನ ನೀಡಿದೆ. ಸ್ನೇಹಿತರೆ, ಪೊಲೀಸ್ ಕಡೆಯಿಂದ ಲಾಠಿ ಏಟನ್ನು ತಿಂದರು, ಅಹೋರಾತ್ರಿ ಹೋರಾಟವನ್ನು ನಡೆಸಿದ್ರು. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದರ ಜೊತೆ ಸೇರಿ ಹೋರಾಟವನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ರು. ಸ್ನೇಹಿತರೆ, ಏನೇ ಟೌನ್ಶಿಪ್ ಮಾಡಬೇಕಂದ್ರೂ ಒಂದು ಬರಡು ಭೂಮಿಯಲ್ಲಿ ಅಥವಾ ಈ ಫಲವತ್ತಾದ ಭೂಮಿಯನ್ನು ನಾವು ತೆಗೆದುಕೊಂಡು ಟೌನ್ಶಿಪ್ ಮಾಡ್ತೀವಿ ಅನ್ನೋದು ಒಂದು ರೀತಿಯಲ್ಲಿ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ನೇಹಿತರಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ತೆಂಗಿನ ತೋಟಗಳಿದ್ದಾವೆ, ಮಾವಿನ ತೋಟಗಳಿದ್ದಾವೆ, ಹಾಗೆ ಪಶುಸಂಗೋಪನೆ ಮಾಡ್ತಾ ಇದ್ದಾರೆ, ಹಾಗೆ ಅನೇಕ ಹೂವಿನ ಗಿಡಗಳು, ತರಕಾರಿ, ಈ ರೀತಿ ಬೆಂಗಳೂರಿಂದ ಕೇವಲ ಒಂದು 35 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅಲ್ಲಿಂದ ತುಂಬ ತರಕಾರಿಗಳು, ಹೂಗಳು, ಹಾಗೆ ಪಶುಸಂಗೋಪನೆ ಇರ್ಬೋದು, ತೆಂಗು ಇರ್ಬೋದು, ಮಾವು ಇರ್ಬೋದು, ಈ ಥರ ಸಮೃದ್ಧವಾಗಿ ಬೆಳೆದಿರುವಂತಹ ಆ ಜಾಗವನ್ನು ನಾನು ವಶಪಡಿಸ್ಕೊತೀನಿ, ಅಲ್ಲೇನೋ ಟೌನ್ಶಿಪ್ ಮಾಡ್ತೀವಿ ಅನ್ನೋದು ಈ ಸರ್ಕಾರದ ನಡೆ ಅಷ್ಟು ಸರಿ ಬರಲಿಲ್ಲ. ಅದಕ್ಕೋಸ್ಕರನೇ ರೈತರು ಬಹಳ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ರು. ನಾವು ರಕ್ತ ಬೇಕಾದ್ರೆ ಕೊಡ್ತೀವಿ, ನಾವು ಜಮೀನನ್ನು ಬಿಡೋದಿಲ್ಲ, ಇದು ನಮ್ಮ ಪೂರ್ವಜರು ಬಿಟ್ಟು ಹೋಗಿರುವಂತ ಆಸ್ತಿ, ಈ ಆಸ್ತಿಯನ್ನು ನಾವು ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೋರಾಟಗಳ ಮೇಲೆ ಹೋರಾಟ ನಡೀತಲೇ ಇತ್ತು. ಈಗ ಕೋರ್ಟಿಂದ ಈ ಒಂದು ಮಹತ್ವದ ಆದೇಶ ಬಂದಿದೆ. ಎಲ್ಲರಿಗೂ ಅಂದ್ರೆ ರೈತರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಮಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದಂತ ಸರ್ಕಾರ ಬಿಡದಿಯ ಮಂಡಲಹಳ್ಳಿ, ಒಡೆಯರಹಳ್ಳಿ, ಕೆಂಪಯ್ಯನಪಾಳ್ಯ ಗ್ರಾಮಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಇದನ್ನ ಪ್ರಶ್ನಿಸಿ ರೈತರು ಹೈಕೋರ್ಟ್ ಮೊರೆ ಹೋಗಿದ್ರು. ಇಂದು ಅರ್ಜಿ ವಿಚಾರಣೆ ನಡೆಸಿ ಕೋರ್ಟು ರೈತರ ಪರ ತೀರ್ಪನ್ನು ನೀಡಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದಂತ ರೈತರಿಗೆ ಇದು ಆರಂಭದ ಜಯ. ಯಾರು ಯೋಜನೆಗೆ ವಿರೋಧ ಮಾಡಿದ್ದಾರೋ ಅವರ ಜಮೀನಿನ ಭೂಸ್ವಾಧೀನ ಮಾಡದಿರಲು ಕೋರ್ಟ್ ಸೂಚನೆ ನೀಡಿದೆ. ನ್ಯಾಯಾಲಯದ ಈ ಒಂದು ತೀರ್ಪು ರೈತರಲ್ಲಿ ಸಂತಸ ಮನೆ ಮಾಡಿದೆ. ಸ್ನೇಹಿತರೆ,
ಹಾಗಾದರೆ ರೈತರ ಪರ ವಕೀಲರ ಯಾವ ರೀತಿಯ ವಾದ ಇತ್ತು? ಬಿಡದಿ ಟೌನ್ಶಿಪ್ಗಾಗಿ ಭೂಸ್ವಾಧೀನ ಪ್ರಶ್ನಿಸಿ ಹೊಸೂರು ಗ್ರಾಮದ 14 ಜನ ರೈತರು ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಸರ್ಕಾರದ 34,000 ಕೋಟಿ ಲಾಭ ಗಳಿಸೋದಿಕ್ಕೆ ಯೋಜನೆಗೆ ಮುಂದಾಗಿತ್ತು. ಕಾನೂನು ಪ್ರಕ್ರಿಯೆ ಪಾಲಿಸದೆ ಭೂಸ್ವಾಧೀನವೆಂದು ರೈತರ ಪರ ವಕೀಲ MH ಪ್ರಕಾಶ್ ಅವರು ವಾದವನ್ನು ಮಂಡಿಸಿದ್ರು. ಹೈಕೋರ್ಟ್ನಲ್ಲಿ ಏನು ತೀರ್ಪಂತು? ಯೋಜನೆಗೆ ಮುನ್ನ 2013ರಲ್ಲಿ ಭೂಸ್ವಾಧೀನ ಕಾಯ್ದೆಯ ನಿಯಮ ಪಾಲಿಸಲಾಗಿದೆಯೇ ಎಂದು ಸರ್ಕಾರಕ್ಕೆ ನ್ಯಾಯಮೂರ್ತಿ ನಟರಾಜ್ ಅವರಿಂದ ಹೈಕೋರ್ಟ್ ಪೀಠ ಪ್ರಶ್ನೆ ಮಾಡಿತು. ರೈತರು ಭೂಸ್ವಾಧೀನಕ್ಕೆ ಸಮ್ಮತಿ ನೀಡಿದ್ದಾರೆ. ಕಾಯ್ದೆಯ ಸೆಪ್ಟೆಂಬರ್ 10 ವಿನಾಯಿತಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಅರ್ಜಿದಾರರ ಸ್ವತ್ತು ಸ್ವಾಧೀನ ಮಾಡುವುದಿಲ್ಲ ಎಂದು ಹೈಕೋರ್ಟ್ಗೆ ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 10 ಎ ಅಡಿ ವಿನಾಯಿತಿಗೆ ಇದು ಗ್ರಾಮೀಣ ವಸತಿ ಯೋಜನೆಯೇ ಎಂದು ಸರ್ಕಾರಕ್ಕೆ ನ್ಯಾಯಮೂರ್ತಿಯರಂತ ಆರ್ ನಟರಾಜ್ ಅವರು ಹೈಕೋರ್ಟ್ ಪೀಠವನ್ನು ಪ್ರಶ್ನೆ ಮಾಡಿದೆ. ಪರಿಹಾರ ನಿಗದಿ ಆಗುವವರೆಗೂ ಅರ್ಜಿದಾರರ ಸ್ವತ್ತು ಸ್ವಾಧೀನ ಮಾಡುವುದಿಲ್ಲ ಅಂತ ಪೀಠ ತಿಳಿಸಿದೆ. ವಿಚಾರಣೆಯನ್ನ 3 ವಾರ ಮುಂದೂಡಲಾಗಿದೆ. ಸ್ನೇಹಿತರೆ, ಈ ಒಂದು ಹೋರಾಟ ಯಾವುದೇ ಒಂದು ನಾವು ನೋಡಿ ನಮ್ಮ ಹಕ್ಕನ್ನು ಉಳಿಸ್ಕೊಬೇಕು, ನಮ್ಮ ಜಮೀನನ್ನು ಉಳಿಸ್ಕೊಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಪ್ರತಿಭಟನೆ ಆಗಬೇಕು, ಹೋರಾಟ ಆಗಬೇಕು. ಈ ಹೋರಾಟದ ಕಿಚ್ಚು ಎಷ್ಟರ ಮಟ್ಟಿಗೆ ಬಿಡದಿಯಲ್ಲಿ ಇತ್ತು ಅಂತಂದ್ರೆ ಬಿಡದಿಯ ಟೌನ್ಶಿಪ್ ಅನ್ನು ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಆದರೆ ರೈತರು ತುಂಬ ಪ್ರಬಲವಾಗಿ ಬಹಳ ಗಟ್ಟಿತನದಿಂದ ದೃಢ ನಿರ್ಧಾರವನ್ನು ಮಾಡಿ ರೈತರು ಈ ಒಂದು ಸರ್ಕಾರದ ನಡೆಯನ್ನು ವಿರೋಧ ಮಾಡಿದ್ರು. ತುಂಬ ದಿನಗಳ ಕಾಲ ಹೋರಾಟದ ಹಾದಿಯನ್ನು ಹಿಡಿದ್ರು. ಪೊಲೀಸರ ಲಾಠಿ ಹೇಟನ್ನು ತಿಂದರು. ಪೊಲೀಸರು ರೈತರ ಮೇಲೆ ಅನೇಕ ಕೇಸ್ಗಳನ್ನು ಸಹ ಬುಕ್ ಮಾಡಿದ್ರು. ಅವರನ್ನು ಜೈಲ್ಗೂ ಸಹ ಕಳಿಸಲಾಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ರೈತರ ಪರವಾಗಿ ಏನೀಗ ತಡೆಯನ್ನು ನೀಡಿದೆ. ಈಗ ರೈತರಿಗೆ ಮಂದಹಾಸ ಬಂದಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ? ಈ ಕೋರ್ಟಿನ ಒಂದು ವಿಷಯ ರೈತರ ಪರವಾಗಿ ಬಂದಿದೆ. ರೈತರ ಪರವಾಗಿ ಬಂದಿರೋದ್ರಿಂದ ನಿಮ್ಗೆ ಏನಿಸ್ತಾ ಇದೆ? ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ರೀತಿ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಎಲ್ಲರೂ ನಮ್ಮ ಚಾನಲನ್ನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋದು ಭಾಳ ಫ್ರೀ ಇದೆ, ಉಚಿತವಾಗಿದೆ ಯೂಟ್ಯೂಬ್ನಲ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಬಿಡದಿಯ ಹೋರಾಟಕ್ಕೆ ರೈತರಿಗೆ ಸಂದ ಜಯ. ರೈತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆದರೆ ಕೆಲವೊಂದು ಸರ್ಕಾರಗಳು ರೈತರ ಬೆನ್ನನ್ನೇ ಮುರಿಯಕೊಳ್ತಿದೆ. ರೈತ ನಮಗೆ ಅನ್ನ ಹಾಕುವಂಥವನು. ನಾವು ಸಿಟಿಯನ್ನು ಮಾಡ್ಬೋದು, ಅಭಿವೃದ್ಧಿಯನ್ನು ಮಾಡ್ಬೋದು. ಅಭಿವೃದ್ಧಿಯ ಹೆಸರಲ್ಲಿ ಹೊಟ್ಟೆಗೆ ಅನ್ನನೇ ಇಲ್ಲ ಅಂದರೆ ಅದಕ್ಕೋಸ್ಕರ ರೈತರ ಕಷ್ಟ ಕೇಳಬೇಕಾಗತ್ತೆ, ಆಲಿಸಬೇಕಾಗತ್ತೆ. ಅಲ್ಲೇನಾಗ್ತಾ ಇದೆ, ಆ ಬಿಡದಿಯ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಸರ್ಕಾರ ಸ್ವಲ್ಪ ಹೋಗಿ ಹತ್ತಿರದಲ್ಲಿ ಕುಳಿತು ಜಮೀನಿನ ಮೇಲೆ ಹೆಜ್ಜೆಯನ್ನು ಇಟ್ಟು ನೋಡಬೇಕಾಗತ್ತೆ. ಇದು ಫಲವತ್ತಾದ ಭೂಮಿನ ನಾವು ವಶಪಡಿಸ್ಕೊಬೋದಾ, ಅಥವಾ ಇದು ಏನು ಟೌನ್ಶಿಪ್ ಮಾಡ್ಬೋದಾ? ಈ ಥರ ಎಲ್ಲ ಯೋಚನೆಯನ್ನು ಮಾಡಬೇಕಾಗತ್ತೆ. ಆದರೆ ಸರ್ಕಾರ ಏಕಾಏಕಿ ನಾನು ಮಾಡಿದ್ದೇ ತೀರ್ಮಾನ, ನಾನು ಹೇಳ್ದಂಗೆ ನಡಿಬೇಕು ರೈತರಿಗೆ ಆ ಕಷ್ಟಗಳು ತುಂಬ ತೊಂದರೆ ಆಗ್ತಾ ಇತ್ತು. ಸ್ನೇಹಿತರೆ, ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.